ಊರಲ್ಲಿ ರಾಮರಾವ್ ಅನ್ನುವ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಅವನು ಒಂದಿನಕ್ಕೆ ಸುಮಾರು ಹಣನೂ ಸಂಪಾದನೆ ಮಾಡ್ತಾ ಇದ್ದ. ಅವನ ಹೆಂಡತಿ ಹೆಸರು ಗಿರಿಜಾ. ಅವರಿಬ್ರಿಗೂ ಕಲ್ಯಾಣ್ ಅನ್ನುವ ಒಬ್ಬ ಮಗನೂ ಇದ್ದ. ಕಲ್ಯಾಣ್ ಹೆಂಡತಿಯ ಹೆಸರು ದಿವ್ಯಾ. ಗಿರಿಜಾ ದಿವ್ಯಾ ಇಬ್ರು ಸೇರಿ ಮನೆ ಕೆಲಸ ಅಡಿಗೆ ಕೆಲಸ ಎಲ್ಲಾನು ಮಾಡ್ಕೊಳ್ತಾ ಇದ್ರು. ಈ ಕಡೆ ಕಲ್ಯಾಣ್ ಹಾಗೂ ರಾಮರಾವ್ ಇಬ್ರು ಹೊರಗಡೆ ಇರುವ ಅವ್ರ ವ್ಯಾಪಾರನ ನೋಡ್ಕೊಳ್ತಾ ಇದ್ರು. ಕಲ್ಯಾಣ್ ರಾಮರಾವ್ ಇಬ್ರು ಕೂಡ ಅವರ ಹೆಂಡತಿಯರನ್ನ ತುಂಬಾ ಕೀಳಾಗಿ ನಡೆಸ್ತಾ ಇದ್ರು. ಬೆಳಿಗ್ಗೆ 7 ಗಂಟೆ ಆಯಿತು, ಆದರೆ ಇವತ್ತು ಟೀ ಕೊಟ್ಟಿಲ್ಲ. ಇಲ್ಲಿ ನೋಡು ಗಿರಿಜಾ, ಇವತ್ತೇ ಟೀ ಕೊಡ್ತೀರಾ ಇಲ್ಲ ನಾಳೆ ಬೆಳಿಗ್ಗೆ ಗಂಟ ಕೂರ್ಬೇಕಾ? ಇದೋ ರೀ ತಂದಿದ್ದೀನಿ. ಹಾಲು ಬರಲಿಕ್ಕೆ ಲೇಟ್ ಆಯಿತು, ಅದರಿಂದನೇ ಟೀ ಮಾಡಲಿಕ್ಕೆ ಕೂಡ ಲೇಟ್ ಆಯಿತು. ನೀನು ಬೆಳಿಗ್ಗೆ ಬೇಗನೆ ಎದ್ದರೆ ಎಲ್ಲ ಸಮಯಕ್ಕೆ ಆಗುತ್ತೆ. ನೀನು ಬೆಳಿಗ್ಗೆ ಬೇಗ ಎದ್ದೇಳದೆ ಹಾಲು ಹುಡುಗನ ಮೇಲೆ ಚಾಡಿ ಹೇಳ್ತೀಯ. ನಾನೇನು ಸುಳ್ಳು ಹೇಳಿಲ್ಲ ರೀ. ಹಾಲಿನ ಹುಡುಗ ಇವತ್ತು ತುಂಬ ಲೇಟಾಗಿಯೇ ಬಂದ. ಸರಿ, ಬೇಗ ಹೋಗಿ ಅಡುಗೆ ಮಾಡು. ನಾನು ಕಲ್ಯಾಣ್ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಹಾಗೆ ರಾಮರಾವ್ ಹೇಳಿದ್ರಿಂದ ಗಿರಿಜಾ ಅಡಿಗೆ ಮನೆಗೆ ಹೋದ್ರು. ಅಡಿಗೆ ಮನೆಯಲ್ಲಿ ದಿವ್ಯಾ ಅಡಿಗೆನೂ ಮಾಡ್ತಾ ಇದ್ಲು. ಏನತ್ತೆ, ಟೀ ಕೊಡ್ಲಿಕ್ಕೆ 10 ನಿಮಿಷ ಲೇಟ್ ಆಯಿತು ಅಂತ ಮಾವ ಬೈತಾ ಇದ್ದ ಹಾಗೆ ಇತ್ತು. ನಿಮ್ಮ ಮಾವನ ಬಗ್ಗೆ ಗೊತ್ತಿರೋದು ತಾನೇ. ನಾವು ಏನು ಹೇಳಿದ್ರು ಕೇಳೋದಿಲ್ಲ. ಊರಿನ ಜನಗಳು ಏನಾದರೂ ಹೇಳಿದ್ರೆ ಮಾತ್ರ ಕೇಳ್ತಾರೆ. ನಮ್ಮ ಮಾತಿಗಿಂತ ಊರಿನ ಜನರು ಹೇಳುವ ಮಾತಿನ ಮೇಲೇನೆ ಅವರಿಗೆ ನಂಬಿಕೆ ಜಾಸ್ತಿ. ಹಾಗಂತ ಗಿರಿಜಾ ದಿವ್ಯಾ ಇಬ್ರು ಮಾತಾಡ್ಕೊಂಡೇ ಅಡಿಗೆನೂ ಮಾಡಿದ್ರು. ಇನ್ನೊಂದ್ ಕಡೆ ರಾಮರಾವ್ ಹಾಗೂ ಕಲ್ಯಾಣ್ ಇಬ್ರು ಕೂಡ ವ್ಯಾಪಾರ ಮಾಡೋದಕ್ಕೋಸ್ಕರ ಹೊರಟ್ರು. ಅಡಿಗೆ ಆಯ್ತಾ? ನಮಗೆ ಫ್ಯಾಕ್ಟ್ರಿಗೆ ಟೈಮ್ ಆಗ್ತಾ ಇದೆ. ಇದೋ ರೀ ಅಡಿಗೆ ಮಾಡಿ ಆಯ್ತು. ನಿಮ್ಗೋಸ್ಕರ ರೊಟ್ಟಿ ಮಾಡಿದ್ದೀನಿ, ಹಾಗೆ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ. ಅರೆ, ಕಾಯಿ ಚಟ್ನಿ ಯಾರು ಮಾಡ್ಲಿಕ್ಕೆ ಹೇಳಿದ್ದು? ನಾನು ರೊಟ್ಟಿಗೆ ಶುಂಠಿ ಚಟ್ನಿ ತಾನೇ ತಿನ್ನೋದು. ಅಮ್ಮ, ನಿನಗೆ ವಿಷಯ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲದೆ ಹೇಗೇನೋ ಇರುತ್ತೆ. ಇದು ಮೊದಲೇ ಮಳೆಕಾಲ. ಇವಾಗ ಶುಂಠಿ ಎಲ್ಲ ಕಡೆ ಸಿಗದಿಲ್ಲ ಕಣೋ. ಹಾಗೆ ಸಿಕ್ಕಿದ್ರೂ ಕೂಡ ಅದು ಹಾಳಾಗ್ತಿದೆ, ಅದಕ್ಕೆ ತಗೊಂಬಂದಿಲ್ಲ. ಇವತ್ತು ಕಾಯಿ ಚಟ್ನಿ ಜೊತೆ ಊಟ ಮಾಡು. ನಾವು ದುಡಿಯೋರು, ನಾವು ಏನು ಕೇಳ್ತೀವಿ ಅದನ್ನ ನೀವು ಮಾಡಬೇಕು. ಕ್ಷಮಿಸಿ ಮಾವ, ಇದೊಂದ್ಸಲ ಕಾಯಿ ಚಟ್ನಿಯಲ್ಲಿ ತಿನ್ನಿ. ಇನ್ನು ಮುಂದೆ ಶುಂಠಿ ಚಟ್ನಿನೇ ಮಾಡ್ತೀವಿ. ಹಾಗೆ ದಿವ್ಯಾ ಹೇಳಿದ್ರಿಂದ ರಾಮರಾವ್ ಹಾಗೂ ಕಲ್ಯಾಣ್ ಇಬ್ರು ಹೋಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಆವಾಗ ಗಿರಿಜಾ ಈ ರೀತಿ ಹೇಳಿದ್ರು. ನೀವು ಟಿಫಿನ್ ತಿಂದು ಫ್ಯಾಕ್ಟ್ರಿಗೆ ಹೋಗ್ತೀರಾ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಾನು ದಿವ್ಯಾ ಇಬ್ರು ಮನೆಯಲ್ಲೇ ಇರಬೇಕಾಗುತ್ತೆ. ನಮಗೆ ತುಂಬಾನೇ ಬೋರ್ ಆಗ್ತಾ ಇದೆ. ನಮ್ಮನ್ನ ಈ ಭಾನುವಾರ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗ್ರಿ. ನಮಗೆ ಹೊರಗಡೆ ಎಷ್ಟು ಕೆಲಸ ಇದೆ ಅಂತ ನಿಮಗೇನು ಗೊತ್ತು? ಕೇವಲ ನೀವು ಮನೇಲಿ ಕೂತ್ಕೊಂಡು ಕಾಲ ಕಳೀತೀರಾ. ಮನೇಲಿ ಸುಮ್ಮನೆ ಕೂರ್ಲಿಕ್ಕೆ ಬೋರ್ ಆಗ್ತಿದೆ ಅಂತ ಹೇಳಿದ್ರೆ ಹೇಗೆ? ಹಾಗೆ ಅಲ್ಲ ಮಾವ, ಹೊರಗಡೆ ಹೋಗಿ ತುಂಬ ದಿನ ಆಯ್ತಲ್ವಾ. ಯಾವಾಗಲೂ ನಮಗೆ ಮನೆ ಕೆಲಸ ಬಿಟ್ಟರೆ ಏನೂ ಗೊತ್ತಿಲ್ಲ. ಅದಕ್ಕೇನೆ ಹೊರಗಡೆ ಕರ್ಕೊಂಡೋಗ್ತೀರಾ ಅಂತ ಕೇಳಿದ್ದು. ಅರೆ, ನಿಮ್ಮನ್ನ ಹೊರಗೆ ಕರ್ಕೊಂಡೋಗೋದ್ರಿಂದ ಲಾಭ ಏನು? 1 ರೂಪಾಯಿನೂ ಕೂಡ ಲಾಭ ಇಲ್ಲ. ಶಾಪಿಂಗ್ ಅಂತ ನಮ್ಮ ಪರ್ಸ್ನ ಖಾಲಿ ಮಾಡ್ತೀರಾ. 1 ರೂಪಾಯಿ ಸಂಪಾದನೆ ಮಾಡಿ ತೋರಿಸಿ, ಆವಾಗ ಹಣದ ಬೆಲೆ ಗೊತ್ತಾಗುತ್ತೆ. ಯಾವಾಗ ನೋಡಿದ್ರು ಮನೇಲಿ ಕೂತ್ಕೊಳ್ಳೋದು, ಇಲ್ಲದಿದ್ದರೆ ಶಾಪಿಂಗ್ ಮಾಡೋದು. ಇದನ್ನ ಬಿಟ್ಟರೆ ನಿಮಗೆ ಬೇರೆ ಕೆಲಸನೇ ಇಲ್ಲ. ಹಾಗೆ ಕಲ್ಯಾಣ್ ಹಾಗೂ ರಾಮರಾವ್ ಇಬ್ರು ಗಿರಿಜಾ ಹಾಗೂ ದಿವ್ಯಾನ ಬೈದು ಅಲ್ಲಿಂದ ಫ್ಯಾಕ್ಟ್ರಿಗೆ ಹೊರಟೋದ್ರು. ಏನತ್ತೆ, ಇವರಿಬ್ರು ಹಿಂಗೆ ಮಾತಾಡ್ತಾ ಇದ್ದಾರೆ? ಮನೆಯಲ್ಲಿದ್ರೆ ಸುಮ್ಮನೆ ನಾ ಇರ್ತಾ ಇದ್ದೀವಿ, ಎಷ್ಟು ಕೆಲಸ ಮಾಡ್ತೀವಿ. ಎಲ್ಲಿ ತೆಗಿತಾರೋ ಅಲ್ಲಲ್ಲೇ ಹಾಕಿ ಹೋಗ್ತಾರೆ. ಅದನ್ನೆಲ್ಲ ಸರಿಪಡಿಸಿ ಮನೆ ಶುದ್ಧ ಮಾಡೋಷ್ಟರಲ್ಲಿ ಸಂಜೆ ಆಗ್ಬಿಡುತ್ತೆ. ಗಂಡಸ್ರಿಗೆ ನಮ್ಮ ಕಷ್ಟ ಗೊತ್ತಾಗಲ್ಲಮ್ಮ. ಸ್ವಾಮಿ ಶ್ರೀಕೃಷ್ಣ, ನಮ್ಮ ಮನೆಯ ಗಂಡಸರಿಗೆ ನೀನೇ ಕಣಪ್ಪ ಬುದ್ಧಿ ಕೊಡ್ಬೇಕು. ಹಾಗೆ ಗಿರಿಜಾ ಅವರು ಪ್ರತಿದಿನ ಪೂಜಿಸುವ ಕೃಷ್ಣನ ಹತ್ರ ಬೇಡ್ಕೊಂಡ್ರು. ಹಾಗೆ ಆ ದಿನಾನೂ ಮುಗಿದೋಯ್ತು. ಮರುದಿನ ಏಕಾದಶಿ ಅನ್ನೋದ್ರಿಂದ ಗಿರಿಜಾ ಹಾಗೂ ದಿವ್ಯಾ ಇಬ್ರು ಬೆಳಗಿನ ಎದ್ದು ಶ್ರೀಕೃಷ್ಣನಿಗೆ ಪೂಜೆ ಮಾಡಕ್ಕೆ ಶುರು ಮಾಡಿದ್ರು. ಅತ್ತೆ, ನೀವು ಯಾವಾಗಿಂದ ಈ ಏಕಾದಶಿಗೆ ಪೂಜೆ ಮಾಡೋದು? ನಾನು ನನ್ನ ಚಿಕ್ಕ ವಯಸ್ಸಿನಿಂದ ಏಕಾದಶಿಗೆ ಪೂಜೆ ಮಾಡ್ತಿದ್ದೀನಿ. ಪ್ರತಿ ಏಕಾದಶಿಗೆ ಹೀಗೆ ಶ್ರೀಕೃಷ್ಣನಿಗೆ ಬೆಣ್ಣೆನ ಇಡ್ತೀನಿ. ಆ ದಿನ ಇಡೀ ಉಪವಾಸ ಇದ್ದು ಆ ದಿನ ರಾತ್ರಿ ದೇವರ ಬೆಣ್ಣೆಯನ್ನು ತಿಂದು ಉಪವಾಸವನ್ನು ಬಿಡ್ತೀನಿ.
ಹಾಗೆ ಗಿರಿಜಾ ದಿವ್ಯಾ ಇಬ್ರು ಕೃಷ್ಣನಿಗೆ ಪೂಜೆ ಮಾಡ್ತಾ ಇದ್ರು. ಆವಾಗ ರಾಮರಾವ್ ಹಾಗೂ ಕಲ್ಯಾಣ್ ಇಬ್ರು ತುಂಬಾನೇ ಕೋಪದಿಂದ ಪೂಜೆ ರೂಮಿಗೆ ಬಂದ್ರು. ಏನು ನೀವು ಅಡುಗೆ ಮಾಡದೆ ಪೂಜೆ ಮಾಡ್ಕೊಂಡು ಕೂತಿದ್ದೀರಾ? ಇವತ್ತು ಏಕಾದಶಿ ಕಣ್ರಿ, ಅದಕ್ಕೇನೆ ಪೂಜೆ ಮಾಡ್ತಿದ್ದೀವಿ. ಇವತ್ತೊಂದಿನ ನೀವಿಬ್ರು ಹೊರಗಡೆ ಊಟ ಮಾಡ್ರಿ. ಯಾಕೆ ಅಂದ್ರೆ ನಾನು ದಿವ್ಯಾ ಇವತ್ತು ಪೂಜೆ ಮಾಡ್ತಿದ್ದೀವಿ. ರಾತ್ರಿಗೆ ಬೇಕಾದ್ರೆ ನಿಮ್ಮೆಲ್ಲರಿಗೂ ನಾನು ಅಡಿಗೆ ಮಾಡ್ತೀನಿ. ಏನು ಹೊರಗಡೆ ಊಟ ಮಾಡಬೇಕಾ? ನಿಮಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ. ಯಾವಾಗಾದರೂ ಹಣ ಸಂಪಾದನೆ ಮಾಡಿದ್ರೆ ತಾನೇ ಹಣದ ಬೆಲೆ ಗೊತ್ತಾಗೋದು. ಹಾಗಂತ ಕಲ್ಯಾಣ್ ಹಾಗೂ ರಾಮರಾವ್ ಅವರನ್ನ ಬೈದು ಅಲ್ಲಿಂದ ಫ್ಯಾಕ್ಟ್ರಿಗೆ ಹೊರಟೋದ್ರು. ದಿವ್ಯಾ ಗಿರಿಜಾ ಇಬ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಆ ದಿನ ಇಡೀ ಅವರಿಬ್ರು ಉಪವಾಸನೂ ಇದ್ರು. ಹಾಗೆ ಆ ದಿನ ರಾತ್ರಿ ಅವರು ಕೃಷ್ಣನಿಗೆ ಪೂಜೆಯನ್ನು ಮಾಡಿ ಮುಗಿಸಿದ್ರು. ನಾವು ಎಷ್ಟೋ ಅವಮಾನ ಪಡ್ತಾ ಇದ್ದೀವಿ. ಹೆಂಗಸರು ಹಣ ಸಂಪಾದನೆ ಮಾಡಲ್ಲ ಅಂತ ಯೋಚನೆ ಮಾಡಿದ್ದಾರೆ. ನಾವಿಬ್ರು ಹಣ ಸಂಪಾದನೆ ಮಾಡ್ಬೇಕು ಅಂತ ನೋಡ್ತಾ ಇದ್ದೀವಿ. ನೀನೇ ನಮ್ಗೆ ದಾರಿ ತೋರಿಸ್ಬೇಕು ಸ್ವಾಮಿ. ಹಾಗಂತ ಗಿರಿಜಾ ಕೃಷ್ಣನ ಹತ್ರ ಬೇಡ್ಕೊಂಡ್ರು. ಆವಾಗ ಕೃಷ್ಣನ ವಿಗ್ರಹದೊಳಗಡೆಯಿಂದ ಮಾತು ಕೇಳಿಸ್ತು. ಗಿರಿಜಾ, ನೀನು ದುಃಖ ಪಡಬೇಡ. ನನ್ನ ಭಕ್ತರು ದುಃಖ ಪಡುವುದನ್ನು ಕಂಡರೆ ನಾನು ಸಹಿಸುವುದಿಲ್ಲ. ನಾನು ಇವಾಗಲೇ ನಿಮಗೆ ಒಂದು ಮಾಯ ಹಸುವನ್ನು ಕೊಡುತ್ತೀನಿ. ಪ್ರತಿದಿನ ಆ ಹಸು 1 ಬಿಂದಿಗೆ ಹಾಲನ್ನು ಕೊಡುತ್ತೆ. ನೀವು ಆ ಹಾಲನ್ನು ಮಾರಿ ಹಣವನ್ನು ಸಂಪಾದನೆ ಮಾಡಬಹುದು. ಹಾಗಂತ ಶ್ರೀಕೃಷ್ಣ ಹೇಳಿ ಅಲ್ಲಿಂದ ಮಾಯವಾದ್ರು. ಆವಾಗ ಮನೆ ಹೊರಗಡೆಯಿಂದ ಅಂಬಾ ಅನ್ನುವ ಶಬ್ದ ಕೇಳಿಸ್ತು. ಗಿರಿಜಾ ಹಾಗೂ ದಿವ್ಯಾ ಇಬ್ರು ಎದ್ದು ಹೊರಗಡೆ ಹೋದ್ರು. ಮನೆ ಅಂಗಳದಲ್ಲಿ ಒಂದು ಹಸು ನಿಂತ್ಕೊಂಡಿತ್ತು. ಆ ಹಸುನು ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಶ್ರೀಕೃಷ್ಣರು ಹೇಳಿದ ಹಸು ಇದೇ ಅನ್ಸುತ್ತೆ. ಅಮ್ಮ ಗೋಮಾತಾ, ನಮ್ಮನ್ನು ಕಾಪಾಡಕ್ಕೆ ಬಂದ ದೇವತೆ ನೀನೇ ಕಣಮ್ಮ. ಸರಿ, ಹೋಗಿ ಬಿಂದಿಗೆ ತಗೊಂಬನ್ನಿ, ನಾನ್ ನಿಮ್ಗೆ ಹಾಲು ಕೊಡ್ತೀನಿ. ಅರೆ ಅತ್ತೆ, ಹಸು ಮಾತಾಡ್ತಾ ಇದೆ. ನನ್ನಿಂದ ಇದನ್ನ ನಂಬಕ್ಕಾಗ್ತಿಲ್ಲ. ಅಪ್ಪ ಶ್ರೀಕೃಷ್ಣ, ನಿಮಗೆ ತುಂಬಾ ಧನ್ಯವಾದಗಳಪ್ಪ. ಹಾಗೆ ದಿವ್ಯಾ ಗಿರಿಜಾ ಇಬ್ರು ಪಾತ್ರೆ ತಗೊಂಡ್ ಬಂದು ಹಾಲನ್ನ ಕರಿತಾ ಇದ್ರು. ಹಾಗೆ ಕರ್ದ ಹಾಲನ್ನ ಅವರು ಊರೆಲ್ಲ ತಿರುಗಿ ವ್ಯಾಪಾರ ಮಾಡಿದ್ರು. ಅದ್ರ ಮೂಲಕ ಸುಮಾರು ಹಣನೂ ಸಂಪಾದನೆ ಮಾಡಿದ್ರು. ನೋಡ್ದ ದಿವ್ಯಾ, ಒಂದೇ ದಿನದಲ್ಲಿ ನಾವು ಎಷ್ಟು ಹಣ ಸಂಪಾದನೆ ಮಾಡಿದೀವಿ ಅಂತ. ಅದು ಸರಿ ಅತ್ತೆ, ನಿಮ್ ಮಗ ಮತ್ತು ಮಾವ ಬರುವ ಸಮಯ ಆಯ್ತು. ಹಸುನ ನೋಡಿ ಕೇಳಿದ್ರೆ ನಾವು ಏನ್ ಹೇಳೋದು? ಹಸು ಬಗ್ಗೆ ಕೇಳಿದ್ರೆ ನಾವು ಏನತ್ತೆ ಹೇಳೋದು? ಚಿಂತೆ ಮಾಡಬೇಡಿ, ನಿಮ್ಮ ಮನೆಯ ಗಂಡಸರು ಬರುವ ಮುಂಚೆ ನಾನಿಲ್ಲಿಂದ ಮಾಯವಾಗ್ತೀನಿ. ನಾಳೆ ಅವರು ಹೋದ ಮೇಲೆ ಸರಿಯಾದ ಸಮಯಕ್ಕೆ ಬರ್ತೀನಿ. ನೀವು ಹಾಲು ತಗೊಂಡು ವ್ಯಾಪಾರ ಮಾಡಿ. ಹಾಗಂತ ಹೇಳಿ ಆ ಹಸು ಅಲ್ಲಿಂದ ಮಾಯವಾಯಿತು. ರಾತ್ರಿಯ ಸಮಯ ಕಲ್ಯಾಣ್ ಹಾಗೂ ರಾಮರಾವ್ ಇಬ್ರು ಮನೆಗೆ ಬಂದ್ರು. ಹಾಗೆ ಆ ದಿನಾನು ಮುಗಿದೋಯ್ತು. ಮರುದಿನ ಕಲ್ಯಾಣ್ ಹಾಗೂ ರಾಮರಾವ್ ಇಬ್ರು ಪುನಃ ಅವರ ಫ್ಯಾಕ್ಟ್ರಿಗೆ ಹೊರಟೋದ್ರು. ಅವರು ಅಲ್ಲಿಂದ ಹೋದ್ಮೇಲೆ ಅವ್ರ ಮುಂದ್ಗಡೆ ಆ ಹಸುನು ಪ್ರತ್ಯಕ್ಷವಾಯಿತು. ನಾನು ಹೇಳ್ದೆ ಅಲ್ವಾ ಮತ್ತೆ ಬರ್ತೀನಿ ಅಂತ. ಬೇಗ ಹೋಗಿ ಪಾತ್ರೆ ತಗೊಬನ್ನಿ, ಇವಾಗ್ಲೇ ಸಮಯ ಆಯ್ತು. ಹಾಲನ್ನ ತಗೊಂಡೋಗಿ ಮಾರ್ಬೇಕಲ್ವಾ? ಹಾಗಂತ ಆ ಹಸು ಹೇಳಿದ್ರಿಂದ ದಿವ್ಯಾ ಹಾಗೂ ಗಿರಿಜಾ ಇಬ್ರು ಹಾಲ್ ಕರೆದ್ರು. ಅದನ್ನ ಊರೊಳಗಡೆ ಹೋಗಿ ವ್ಯಾಪಾರ ಮಾಡಿದ್ರು. ಹಾಗೆ ಪ್ರತಿದಿನ ಅವರಿಬ್ರು ಹಾಲ್ ವ್ಯಾಪಾರ ಮಾಡ್ತಾನೆ ಇದ್ರು. ಹೀಗೇನೆ 1 ತಿಂಗಳು ಕಳೀತು. 1 ತಿಂಗಳಲ್ಲೇ ಅವರು ಸುಮಾರು ಹಣನು ಸಂಪಾದನೆ ಮಾಡಿದ್ರು. ಆ ಹಣದಲ್ಲಿ ಆ ತಿಂಗಳಿಗೆ ಮನೆಗೆ ಬೇಕಾಗಿರುವ ಸಾಮಗ್ರಿಗಳು ಹಾಗೇನೆ ಕೆಲವು ವಸ್ತುಗಳು ಎಲ್ಲಾನು ಅವ್ರು ತಗೊಂಡ್ರು. ಈ ವಸ್ತುನ ಯಾರು ತಗೊಂಡಿದ್ದು? ನಾನು ದಿವ್ಯಾ, ನಾವಿಬ್ರೇ ಹೋಗಿ ತಗೊಂಬಂದೋ ಕಣ್ರಿ. ಹಾಗೇನೆ ಈ ಹಣನ ತಗೊಳ್ಳಿ, ನಿಮ್ಮ ಖರ್ಚಿಗೆ ಬೇಕಾಗ್ಬೋದು. ಇಷ್ಟೊಂದು ಹಣ ನಿಮಗೆಲ್ಲಿಂದ ಬಂತು? ಮನೆಯಲ್ಲಿರುವ ಬೆಲೆ ಬಾಳುವ ವಸ್ತುವನ್ನು ಮಾರಿದ್ರಾ? ಇಲ್ಲ, ನಿಮ್ಗೆ ಅಷ್ಟೊಂದು ಸಂದೇಹ ಇದ್ರೆ ಮನೆಯೆಲ್ಲ ಹೋಗಿ ನೀವೇ ಹುಡ್ಕಾಡಿ ಸರಿಯಾಗಿದ್ಯಾ ಅಂತ ನೋಡ್ಕೊಳ್ಳಿ. ನಾವಿಬ್ರು ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡ್ದು. ಹಾಗಂತ ದಿವ್ಯಾ ಗಿರಿಜಾ ಇಬ್ರು ಶ್ರೀಕೃಷ್ಣ ಅವರಿಗೆ ಸಹಾಯ ಮಾಡಿದ್ರ ಬಗ್ಗೆ ಹೇಳಿದ್ರು. ಅದನ್ನು ಕೇಳಿ ರಾಮರಾವ್ ಹಾಗೂ ಕಲ್ಯಾಣ್ ಆಶ್ಚರ್ಯಪಟ್ರು. ಆದ್ರೆ ಮೊದಲು ಅವರು ಆ ವಿಷಯನ ನಂಬಲೇ ಇಲ್ಲ. ಆಮೇಲೆ ಆ ಹಸುವನ್ನು ನೋಡಿದ ಮೇಲೇನೆ ಅವರು ಅದನ್ನ ನಂಬಿದ್ರು. ನನ್ನ ಶ್ರೀಕೃಷ್ಣ ನಿಮ್ಮ ಕುಟುಂಬದ ಮಹಿಳೆಯರಿಗೆ ದಾನವಾಗಿ ನೀಡಿದ್ರು. ಶ್ರೀಕೃಷ್ಣನಂತಹ ಗಂಡಸರು ಮನೆಯಲ್ಲಿರುವ ಹೆಂಗಸರಿಗೆ ಗೌರವ ಕೊಡ್ತಾರೆ. ಆದ್ರೆ ನೀವು ಮಾತ್ರ ಮನೆಯಲ್ಲಿರುವ ಹೆಂಗಸರಿಗೆ ಗೌರವ ಕೊಡೋದಿಲ್ಲ. ಇಂದಿನಿಂದಾದ್ರೂ ಬದಲಾಗಿ. ಹಾಗಂತ ಆ ಹಸು ಕಲ್ಯಾಣ್ ಹಾಗೂ ರಾಮರಾವ್ ಹತ್ರ ಹೇಳಿದಾಗ ಅವರಿಬ್ರಿಗೂ ಅವ್ರು ಮಾಡಿದ ತಪ್ಪು ಏನು ಅನ್ನೋದು ಅರ್ಥ ಆಯಿತು.
ಆ ದಿನದಿಂದ ಅವರವ್ರ ಹೆಂಡತಿಯರನ್ನ ಬೈಯದೆ ಅವರಿಗೆ ಮರ್ಯಾದೆ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಹಾಗೇನೆ ಗಿರಿಜಾ ದಿವ್ಯಾ ಇಬ್ರು ಇನ್ನೂ ಆ ಹಾಲಿನ ವ್ಯಾಪಾರ ಮಾಡ್ತಾನೂ ಇದ್ರು.